ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಸೊ ನಾನು ಬಂದು ಇವತ್ತು ನಮ್ಮ ಅಣ್ಣನ ಕಳ್ಸ್ಕೊಡೋಕೆ ಮುಂಬೈ ಹೋಗ್ತಿದ್ದೀನಿ. ಬಟ್ ಒಂದು ಟ್ವಿಸ್ಟು, ನಮ್ಮ ಹತ್ರ AC ಅಂತಂದರೆ ಇಲ್ಲಿಂದ ಹೊನ್ನಾವರಿಂದ ಮಡ್ಗಾಂವ್ ತನಕ ಕನ್ಫರ್ಮ್ ಟಿಕೆಟ್ ಉಂಟು. ಬಟ್ ಮಡ್ಗಾವಿಂದ ನಮ್ಮ ಹತ್ರ ಟಿಕೆಟ್ ಇಲ್ಲ. ಇವಾಗ ನೋಡಬೇಕು, ಸೀದಾ ಇವಾಗ ಟ್ರೈನ್ ಹತ್ತಿ TT ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡೋದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ನಾವು AC ಬುಕ್ ಮಾಡಿದ್ವಿ, ACನೂ ಕನ್ಫರ್ಮ್ ಆಗಲಿಲ್ಲ. ಸ್ಲೀಪರ್ ಬುಕ್ ಮಾಡಿದ್ವಿ, ಅದು ಕನ್ಫರ್ಮ್ ಆಗಲಿಲ್ಲ. ತಾತ್ಕಾಲ್ ಟ್ರೈ ಮಾಡಿದ್ವಿ, ಅದು ಆಗಲಿಲ್ಲ. ಇವಾಗ ನಮ್ಮದು ಮತ್ಸ್ಯಗಂಧ ಟ್ರೈನ್ ಇವತ್ತು ಬಿಡಿಲೆ, ನೋಡು ಎಷ್ಟು ಗಂಟೆ ಬರ್ತಿದೆ ಅಂತ. 5:30 ಬರೋ ಟ್ರೈನು 7 ಗಂಟೆಗೆ ಬಂತು ಇವಾಗ ಎಕ್ಸ್ಪ್ರೆಸ್. ಸೊ ಗೈಸ್, ಟ್ರೈನ್ ಹತ್ತಾಯ್ತು ಇವಾಗ. ನನ್ನಂತೂ ಮೇಲ್ ಸೀಟ್ ಸಿಕ್ಕಿತ್ತು. ನಮ್ಮ ಅಣ್ಣನಿಗೆ ಕೆಳಗಡೆ ಕುತ್ಕೊಂಡವನೆ ಗೈಸ್. ಇವಾಗ ಪ್ರಾಬ್ಲಮ್ ಏನು ಅಂದರೆ, ಹೋಗಿ TT ಹತ್ರನೂ ಮಾತಾಡ್ಕೊ ಬಂದ್ವಿ, ಮಡ್ಗಾವಿಂದ ಮುಂಬೈ ತನಕ ಸೀಟ್ ಸಿಗ್ಬೋದಾ ಅಂತ. ಬಟ್ ಇಲ್ಲೂ ಅಂತ ಸೀಟ್ ಸಿಗುವುದಿಲ್ಲ ಅಂದ್ರೆ ಇದೇ ಕನ್ಫರ್ಮ್ ಆಯ್ತು ಗೈಸ್. ಮಡ್ಗಾವಿಂದ ಇವಾಗ ಜನರಲ್ ಹೋಗುದಾ ನೋಡ್ಬೇಕು. ಸೊ ಹಲೋ ಗೈಸ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಸೊ ಇವತ್ತು ಬಂದು ಇವಾಗ ಸದ್ಯಕ್ಕೆ ನಾವು ಠಾಣೆ ಬಂದ್ಬಿಟ್ಟಿದ್ವಿ. ನಿನ್ನೆ ರಾತ್ರಿ ಅಂತೂ ನೆಕ್ಸ್ಟ್ ಲೆವೆಲ್ ಆಯ್ತು ಗೈಸ್. ಮಡ್ಗಾಂವ್ದಲ್ಲಿ ಇಳಿದ್ವಿ, ಆಮೇಲೆ TT ಹತ್ರ ಸ್ವಲ್ಪ ಮಾತುಕತೆ ಆಯಿತು. ನಮ್ಮ ಅಣ್ಣಂಗೆ S4 ಅಲ್ಲಿ ಸೀಟ್ ಸಿಕ್ತು, ನೆಕ್ಸ್ಟ್ ಬಂದು S7 ಅಲ್ಲಿ ಸಿಕ್ತು, RAC ಸೀಟ್ ಸಿಕ್ತು. ಕನ್ಫರ್ಮ್ ಇತ್ತು, ಅದು ನಂದು ಯಾರು ಅವ್ರು ಬರ್ಲಿಲ್ಲಾಗಿರೋ ನಂಗೆ ಸಿಕ್ತು, ಅದು ನನ್ನ ಮೆಸೇಜ್ ಇತ್ತು. ಮುಂಬೈ LTTಗೆ ಬಂದು ರೀಚ್ ಆದ್ವಿ. ಇವಾಗ ಇಲ್ಲಿಂದ ನೆಕ್ಸ್ಟ್ ನೋಡ್ಬೇಕು ಯಾವ ಕಡೆ ಹೋಗುದು ಅಂತ. ರೂಮ್ ಬುಕ್ ಆಗದೆ, ರೂಮ್ಗೆ ಹೋಗಿ ನಿನ್ನೆ ರಾತ್ರಿ ನಿದ್ರೆ ಇಲ್ಲ, ಇವಾಗ ಸಿದ್ರೆ ನಿದ್ರೆ ಮಾಡ್ಕೊಂಡು ನೆಕ್ಸ್ಟ್ ನೋಡುವ. ಶಾಪಿಂಗ್ ಹೋಗ್ಬೇಕು ಅಂತ ಪ್ಲಾನ್ ಅದೇ, ನೋಡ್ಬೇಕು ನೆಕ್ಸ್ಟ್ ಏನು ಅಂತ. ಉಬರ್ ಬುಕ್ ಮಾಡಿದ್ವಿ, ಇವಾಗ ನೋಡ್ಬೇಕು ಎಷ್ಟೊತ್ತಲ್ಲಿ ಬರ್ತದೆ ಅಂತ. ಕ್ಯಾಬ್ ಬುಕ್ ಆಯ್ತು, ಕ್ಯಾಬ್ ಅವನು ಬಂದ್ಬಿಟ್ಟಿದ್ದ, ಅಲ್ಲಿಗೆ ಹೋಗ್ತಿದ್ದಾಗ ಒಂದಲ್ಲೇ. ವಿಷಯ ಏನು ಅಂದ್ರೆ, ಮಳೆ ಇಲ್ಲಿ ನಮ್ಮ ಊರಲ್ಲಿ ಮಳೆ ಇತ್ತು ಅಂತ ಫುಲ್ ಇದೆಲ್ಲ ತಕೊಂಡ್ಬಂದಿದ್ವಿ. ಏನು ಅಂದ್ರೆ ರೈನ್ ಕೋಟು, ಛತ್ರಿ ಎಲ್ಲ ಹಿಡ್ಕೊಂಡು ಬಂದಿದ್ವಿ, ಇಲ್ಲಿ ಮತ್ತೆ ಮಳೆ ಸಿಗೋದು ಅಂತ. ಇಲ್ಲಿ ನೋಡಿದ್ರೆ ಬೇವ್ರು ಎಳಿತದೆ 5 ನಿಮಿಷದಲ್ಲಿ. ಎಷ್ಟು ಬಿಸಿಲು ಅಂದ್ರೆ ಹೇಳೋಕ್ ಆಗ್ತಾ ಇಲ್ಲ ಗೈಸ್. ಒಂದು ವಿಷಯ ಗೈಸ್, ಮುಂಬೈಲಂತೂ ಸಿಕ್ಕಾಪಟ್ಟೆ ಶೆಕೆ ಗೈಸ್. ಇವಾಗ ಹೊರಗಡೆ ಹೋದರೆ, ಇವಾಗ ಒಳಗಿದ್ದೀನಿ ರೂಮಲ್ಲಿ, AC ಇದೆ ಅಂತ ಓಕೆ, ಬಟ್ ಇವಾಗ ಹೊರಗಡೆ ಹೋದರೆ ಮೈಯೆಲ್ಲ ಸುಡ್ತದೆ. ಅಷ್ಟು ಬಿಸಿಲು ಉಂಟು ಹೊರಗಡೆ, ಅಷ್ಟು ಸೆಕೆ ಉಂಟು ಗೈಸ್. ಇವಾಗಂತೂ ಸಿಕ್ಕಾಪಟ್ಟೆ ನಿದ್ರೆ ಬರ್ತಾ ಉಂಟು ನನಗೆ. ನಾನಂತೂ ಮಲಗ್ತಾ ಇದ್ದೀನಿ ಗೈಸ್, ಸಿಗ್ತೀನಿ ಆಮೇಲೆ. ಗೈಸ್, ಮುಂಬೈ ಸಪ್ನೋಕ ನಗರಿ ಅಂತ ಹೇಳ್ತಾರಲ್ಲ, ಒಂದು ಸಣ್ಣ ರಿಯಾಲಿಟಿ ಚೆಕ್ ಕೊಡ್ತೇನೆ ನೋಡಿ. ಸೊ ಏನಾಯ್ತು, ಹೊರಗಡೆ ಸುತ್ತುವ ಅಂತ ಪ್ಲ್ಯಾನ್ ನೋಡ್ಕೊಂಡು ಇವಾಗ ಹೊರಟಿದ್ವಿ. ಬರ್ಬೇಕಾದ್ರೆ ಒಂದು ಗಲಿ ಸಿಕ್ತು. ಸೊ ಏನು ಹೊರಗಡೆಯಿಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಆಮೇಲೆ ದೊಡ್ಡ ದೊಡ್ಡ ಶಾಪ್ ಎಲ್ಲ ಕಾಣಿಸುತ್ತಲ್ಲ, ಯಾವ್ದಾದ್ರು ಒಂದು ಗಲಿ ಒಳಗೆ ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗಿ. ನಿಮ್ಗೂ ಹೆಂಗೆ ಅನ್ಸುತ್ತೆ ಅಂದರೆ, ನಮ್ಮದು ಕರ್ನಾಟಕನೇ ಎಷ್ಟು ಬೇಕು ಅನ್ಸುತ್ತೆ, ಆ ಥರ ಉಂಟು ಇಲ್ಲಿ ರಿಯಾಲಿಟಿ. ನಮ್ಮದು ಮುಂಬೈ ಮೆಟ್ರೋ ಸ್ಟೇಷನ್ ಗೈಸ್, ಇನ್ನೂ ಒಂಥರ ಹೊಸದಾಗಿ ಕಾಣಿಸ್ತಾ ಇದೆ ನನಗೆ. ನ್ಯೂ ಹೊಸದಾಗಿ ಬಂದದಲ್ಲ. ಮೆಟ್ರೋ ಸಿಕ್ತು, ಮೆಟ್ರೋ ಒಳಗೂ ಬಂದು ಮುಟ್ಟಿದ್ವಿ. ಇಲ್ಲಿ ಬೋರ್ಡ್ ಹಾಕಿಟ್ಟಾರೆ ವಿಡಿಯೋಗ್ರಾಫಿ ಅಲೋ ಇಲ್ಲ ಅಂತ. ಬಟ್ ನಮ್ಗೆ ಅಂತ ನಾವು ಮಾಡ್ತೀವಿ ಗೈಸ್. ಮೆಟ್ರೋದು ಒಂದೇ ಒಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆದದ್ದು ಅಂದ್ರೆ ಅಂತ ಅಂದ್ರೆ, ಎಲ್ಲ ಮೆಟ್ರೋ AC ಇದೆ ಗೈಸ್, ಅದೊಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಲ್ಲಿ ಹೀಟ್ ತಡ್ಕೊಳಕಾಯ್ತಿಲ್ಲ, ಅಷ್ಟು ಹೀಟ್ ಉಂಟು ಗೈಸ್. ಇವಾಗ ಯಾರಿಗೆ ಬಿದ್ದಂತೂ ಬೇವ್ರು ಇಳಿತದೆ. ಗೋಟೆಡ್ ಎಕ್ಸ್ಪೀರಿಯನ್ಸ್ ಗೈಸ್, ಸೀರಿಯಸ್ಲಿ. ಮೆಟ್ರೋ ಇಳಿಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಒಂಥರ ಗೋಟೆಡ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಗೈಸ್, ನಾನಿವಾಗ ಅಂಧೇರಿ ವೆಸ್ಟ್ ಸೈಡಲ್ಲಿ ಇದ್ದೀನಿ. ಇವಾಗ ಇಲ್ಲಿಂದ ಮಾರ್ಕೆಟ್ ಎಷ್ಟು ದೂರ ನಂಗೆ ಗೊತ್ತಿಲ್ಲ, ಬಟ್ ಅಣ್ಣಂಗೆ ಗೊತ್ತಿದೆ. ನೋಡುವ ಯಾವ್ಯಾವ ಕಡೆ ಕರ್ಕೊಂಡು ಹೋಗುತ್ತೇನೆ ಏನು ಅಂತ. ಗೈಸ್, ಜಾಸ್ತಿ ಏನು ತಕೊಂಡ್ಲಿಲ್ಲ, ಒಂದು 6 T-ಶರ್ಟ್ ತಕೊಂಡೆ ಅಷ್ಟೇ. ನಂಗೆ 6 ಇಷ್ಟ ಆಯ್ತು, ಅದಕ್ಕೆ 6 ತಕೊಂಡ್ಬಿಟ್ಟೆ ಗೈಸ್. ಇವಾಗ ಮನೆಗೆ ಹೋಗಿ ಅಮ್ಮನ ಹತ್ರ ಬಯಸ್ಕೊಳೋದಲ್ಲ. ಟಯರ್ಡ್ ಆಗೋದೆ ಗೈಸ್ ಇವತ್ತಂತೂ. ಇವಾಗ ಸದ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಎಂತಕ್ಕಂದ್ರೆ
ಕ್ಯಾಬ್ ಕ್ಯಾಬ್ ಮಾಡಿದ್ರೆ ರೂಮ್ ಮುಟ್ಟೋ ತನಕ ಸಿಕ್ಕಾಪಟ್ಟೆ ಲೇಟ್ ಆಗೋಗುತ್ತೆ, ಹತ್ರನೇ ಉಂಟು, ಅದಕ್ಕೆ ನಡ್ಕೊಂಡು ಹೋಗುವ ನೋಡಾಯ್ತು. ಟ್ರಾಫಿಕ್ ಸಿಕ್ಕಾಪಟ್ಟೆ ಇವಾಗ ಉಂಟು, ಸೊ ಹಾಗಾಗಿ. ಸೊ ಗೈಸ್ ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ ಇವಾಗ, ನಾ ಸುಮ್ಮನೆ ಮಲ್ಕೋತೀನಿ ಗೈಸ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ನಾಳೆ ಮತ್ತೆ ಸಿಗ್ತೀನಿ. ಬಾಯ್.